ಸಚಿವ ಪರಮೇಶ್ವರ್ ವಿರುದ್ಧ ಇಡಿ ದಾಳಿ ಪ್ರಕರಣ ಸಂಬಂಧ ಡಿಕೆಶಿ ಮತ್ತು ಎಚ್ಡಿಕೆ ನಡುವೆ ಏಟು ಎದುರೇಟು ಮುಂದುವರಿತಾ ಇದೆ. ಈಗಷ್ಟೇ ಕುಮಾರಸ್ವಾಮಿ ಅವರು ನೀಡಿದ ಹೇಳಿಕೆನ ನೀವು ನೋಡಿದ್ರಿ. ಇನ್ನು ಕೈ ನಾಯಕನಿಂದಲೇ ರನ್ಯಾ ಸ್ಮಗ್ಲಿಂಗ್ ಮಾಹಿತಿಯನ್ನು ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮೆಂಟ್ಲು ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಪಾಪ ಮೆಂಟ್ಲು ಹೆಚ್ಚು ಕಡಿಮೆ ಆಗಿರಬೇಕು, ಕುಮಾರಸ್ವಾಮಿಗೆ ತಲೆ ಸರಿ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಸುಳ್ಳಿಗೆ ಮತ್ತೊಂದು ಹೆಸರೇ ಕುಮಾರಸ್ವಾಮಿ ಎಂದಿದ್ದಾರೆ. ಪ್ರಭಾವಿ ನಾಯಕ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಅದಕ್ಕೆ ಕೌಂಟರ್ ಆಗಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಪಾಪ ಮೆಂಟ್ಲು ಹೆಚ್ಚು ಕಡಿಮೆ ಆಗಿರಬೇಕು ಅಂದಿದ್ದಾರೆ. ಸರ್, ಕುಮಾರಸ್ವಾಮಿ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಸರ್, ಕುಮಾರಸ್ವಾಮಿ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿಗೆ ಪಾಪ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಪರಂ ಮೇಲಿನ ಇಡಿ ದಾಳಿ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಇಡಿ ದಾಳಿಗೆ ರನ್ಯಾ ಲಿಂಕ್ ಅನ್ನ ಡಿಸಿಎಂ ತೆರೆದಿಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನಾನು ಪರಮೇಶ್ವರ್ ಅವರ ಬಳಿ ಮಾತಾಡಿದ್ದೀನಿ, ರನ್ಯಾಗೆ 15ರಿಂದ 25 ಲಕ್ಷ ಕೊಟ್ಟಿದ್ದಾರಂತೆ, ಅವರ ಫ್ಯಾಮಿಲಿಗೆ ಪರಂ ಕೊಟ್ಟಿರಬಹುದು ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಒಂದೇ ದಿನ ಹಣ ಕೊಟ್ಟ ಬಗ್ಗೆ ಡಿಕೆಶಿಯಿಂದ ಮೂರು ಹೇಳಿಕೆಗಳು ಬಂದಿವೆ. ಒಂದು ಪರಮೇಶ್ವರ್ ನಿವಾಸದಲ್ಲಿ ಒಂದು ಹೇಳಿಕೆ, ಕೆಂಗಲ್ ಗೇಟ್ ಹತ್ರ ಒಂದು ಹೇಳಿಕೆ, ಸುದ್ದಿಗೋಷ್ಠಿ ಆದ ಮೇಲೆ ಮತ್ತೊಂದು ಹೇಳಿಕೆ. ಹಾಗಾಗಿ ಡಿಕೆಶಿಯ ಸರಣಿ ಹೇಳಿಕೆಗಳು ಕುತೂಹಲ ಮೂಡಿಸ್ತಾ ಇವೆ. ಸಿದ್ದು ಪರ ನಿಂತಿದ್ದಕ್ಕೆ ಕೌಂಟರ್ ಕೊಟ್ರ ಡಿಕೆಶಿ ಅನ್ನೋದು ಪ್ರಶ್ನೆ. ಸಿದ್ದು ಪರವಾಗಿ ದಲಿತ ಸಚಿವರ ಸಭೆ ಮಾಡಿರ್ತಾರೆ ಪರಮೇಶ್ವರ್. ಸಿದ್ದು ತಂಡದಲ್ಲಿ ಗುರುತಿಸಿಕೊಂಡಿರ್ತಾರೆ. ಮೂರು ಹೇಳಿಕೆಗಳನ್ನ ಒಂದೇ ದಿನದಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಆ ಹೇಳಿಕೆಗಳಲ್ಲಿರೋ ಬದಲಾವಣೆ ಏನು ಅನ್ನೋದನ್ನ ನೀವೇ ನೋಡಿ. ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ, ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಹಂಗೆ ಏನಾದ್ರು ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು, ಮದುವೆ ಮುಂಜಿ, ಓದೋ ಸ್ಕೂಲ್ ಫೀಸು, ಹಾಸ್ಪಿಟ್ಲ್ ಬಿಲ್ಗಳು, ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು. ಮಿಕ್ಕಿದ ವಿಚಾರ ನೋಡೋಣ, ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ. ಸಿ, ಐ ಸ್ಟ್ಯಾಂಡ್ ಬೈ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಅಂಡ್ ವಾಟ್ ಎವರ್ ಮೈ ACC ಜನರಲ್ ಸೆಕ್ರೆಟರಿ ಅಷ್ಟೇ. ನಾನು ಬೇರೆ ಸ್ಟ್ಯಾಂಡ್ ಹೇಳೋಕ್ಕಾಗ್ತದ? ಬೇರೆ ಏನಿಲ್ಲ. ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ, ಆ ಲೈನ್ ಬಹಳ ಮುಖ್ಯ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ, ಯಾರು ಎನ್ಕರೇಜ್ ಮಾಡ್ತಾರ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡಲಿ. ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್, ಯು ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್, ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್. ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ, ವಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಐ ಜಸ್ಟ್ ಚೆಕ್ ವಿತ್ ಮಿಸ್ಟರ್ ಡಾಕ್ಟರ್ ಪರಮೇಶ್ವರ್. This is what Mr. Parameshwar has said. I think on the occasion of the marriage, he might have helped her in the form of giving a gift or something. Because being a party president, I have to ask him, what is this? Because this name is coming out, your name has been tagged, your institution has been out. Maybe, yes. He is not denying 40 lakhs was not given. But for what was being given is important. Has he given for this bringing up gold? He has not done. He might have given for his. There was a family marriage which you all know, and I also attended for the family marriage.
ಎಸ್, ಪರಮೇಶ್ವರ್ ಮೇಲಿನ ಇಡಿ ದಾಳಿಯನ್ನ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ. ಆದರೆ ಒಳ ರಾಜಕೀಯವೂ ಜೋರಾಗಿ ನಡೀತಾ ಇದೆ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಬಾಂಬ್ ಸಿಡಿಸಿದ್ದಾರೆ. ಎಲ್ಲದರ ಬಗ್ಗೆ ನಮಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೋಡಿದ್ರಿ ನೀವು. ಯಾರನ್ನೂ ಡೈರೆಕ್ಟ್ ಆಗಿ ತೆಗಳುವ ಅಥವಾ ಯಾರನ್ನೂ ನೇರವಾಗಿ ಪಾಯಿಂಟ್ ಮಾಡುವ ಜಾಯಮಾನ ಅಲ್ಲ. ಡಿ ಕೆ ಶಿ ಇಷ್ಟು ವರ್ಷದ ರಾಜಕಾರಣದಲ್ಲಿ ಅದಂತೂ ಕಲ್ತಿದ್ದಾರೆ. ಆದ್ರೆ ಪರಮೇಶ್ವರ್ ಅವರ ವಿರುದ್ಧದ ಇಡಿ ದಾಳಿ ಮತ್ತು ಕಾಂಗ್ರೆಸ್ನ ಒಳ ರಾಜಕೀಯ, ಲೆಟ್ಸ್ ಸ್ಟಾರ್ಟ್ ವಿತ್ ದಟ್. ನೋಡಿ, ಇಡೀ ಒಂದು ರಣ್ಯಾರಾವ್ ಪ್ರಕರಣದಲ್ಲಿ ಒಬ್ಬ ಪ್ರಭಾವಿ ಸಚಿವರ ಹೆಸರು ಡೇ ಒನ್ನಿಂದ ಕೇಳಿ ಬರ್ತಾ ಇತ್ತು. ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸ್ತೋ ಆ ಪ್ರಭಾವಿ ಸಚಿವರು ಗೃಹ ಸಚಿವ ಪರಮೇಶ್ವರ್ ಅಂತಕ್ಕಂಥದ್ದು ಸ್ಪಷ್ಟವಾಯಿತು. ಆದರೆ ಅದರ ಅರ್ಥ ಅಷ್ಟು ತರಾತುರಿಯಲ್ಲಿ ಇಲ್ಲ, ರಣ್ಯಾರಾವ್ ಇಡೀ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಏನು ಪರಮೇಶ್ವರ್ ಪಾತ್ರ ಇದೆ, ಅವರು ಸಹಾಯ ಮಾಡ್ತಿದ್ದಾರೆ ಅಂತಕ್ಕಂಥ ಜಜ್ಮೆಂಟಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಿಡುಗಡೆ ಮಾಡಿರ್ತಕ್ಕಂಥ ಪತ್ರಿಕಾ ಹೇಳಿಕೆಯಲ್ಲಿ ಒಂದು ಅಂಶ ಸ್ಪಷ್ಟವಾಗ್ತಾ ಇದೆ. ಒಮ್ಮೆ 15, ಒಮ್ಮೆ 25 ಲಕ್ಷದಷ್ಟು ಹಣವನ್ನು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯಿಂದ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಗೆ ರಣ್ಯಾರಾವ್ಗೆ ಹೋಗಿದೆ ಅಂತಕ್ಕಂಥದ್ದು ಒಂದು ವಿಷಯ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿಯೇ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ನಾಳೆ ಪರಮೇಶ್ವರ್ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೂ ಕೂಡ ಹಾಜರಾಗುವಂತೆ ಇಡಿ ಹೇಳ್ಬೋದು. ಇದು ಪೊಲಿಟಿಕಲ್ ಕಾರಿಡಾರ್ನಲ್ಲಿ ಕಳೆದ 1 ತಿಂಗಳಿಂದ ಆ ಸುದ್ದಿಗಳು ಬರ್ತಾ ಇದ್ವು. ಅದೀಗ ಇಡಿ ದಾಳಿಯ ನಂತರ ಅದು ತಥ್ಯ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಇದರಲ್ಲಿ ನಿಶ್ಚಿತವಾಗಿ ಹುಬ್ಬೇರಿಸುವಂತೆ ಮಾಡಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಅವರು ಯಾಕೆ ಹೊರಗಡೆ ಬಂದು 15, 25 ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಚರ್ಚೆ ಮಾಡಿದರು. ಇದರಲ್ಲಿ ಪಾಲಿಟಿಕ್ಸ್ ಅಂತ ನೋಡೋದಾದರೆ ನೋಡಿ, ಕುಮಾರಸ್ವಾಮಿ ಅದನ್ನು ಕನೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಈಗ ಅವ್ರ ಬಳಿ ತಥ್ಯಗಳುಂಟಾ, DRIಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟರು ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಈಗ ಮೂಡಾ ಹಗರಣದ ಸಂದರ್ಭದಲ್ಲೂ ಕೂಡ ದಾಖಲೆಗಳನ್ನು ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಹೇಳಿದರು. ಈ ಪ್ರಕರಣದಲ್ಲೂ ಕೂಡ ಈ ಒಂದು ಟಿಪ್ ರಣ್ಯಾರಾವ್ ಅಲ್ಲಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಕೊಂಡು ಬರ್ತಿದ್ದಾಳೆ ಅಂತಕ್ಕಂಥದ್ದರ ಟಿಪ್ ದೊರೆತಿದ್ದು ಡಿ ಕೆ ಶಿವಕುಮಾರಿಂದ ಅನ್ನೋದು ಅವರು ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರೊಬ್ಬರು ಕೊಡ್ತಾ ಇದ್ದಾರೆ, ಯಾರು ಗೊತ್ತಿಲ್ವಾ ಅಂತಕ್ಕಂಥದ್ದನ್ನು ಅವರು ಕುಮಾರಸ್ವಾಮಿ ಆರೋಪವನ್ನು ಮಾಡ್ತಿದ್ದಾರೆ. ಬಟ್ ಆ ಆರೋಪಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಥ್ಯಗಳು ಸಿಗೋಲ್ಲ. ಅದು ಪೊಲಿಟಿಕಲಿ ಒಂದು ಚರ್ಚೆಯನ್ನು ಹುಟ್ಟಾಗುತ್ತೆ. ಆದರೆ ಇಲ್ಲಿ ನೋಡಬೇಕಾಗಿರೋದೇನು ಭಾವನಾ ಅಂತಂದರೆ, ನೋಡಿ, ಪರಮೇಶ್ವರ್ ಅವರ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ. 2004ರಲ್ಲಿ ದೇವೇಗೌಡರು ಜಿ ಪರಮೇಶ್ವರ್ ಅವರ ಜಾತಕವನ್ನು ಬನಾರಸ್ಗೆ ಕಳಿಸ್ಕೊಟ್ಟಿದ್ರು, ಇವರನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ. ಕೊನೆಯ ಗಳಿಗೆಯಲ್ಲಿ ದಿಗ್ವಿಜಯ್ ಸಿಂಗ್ ಸೋನಿಯಾ ಗಾಂಧಿ ಮೇಲೆ ಒತ್ತಡ ಹಾಕಿದ್ರಿಂದ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕೂತರು. ಅದಕ್ಕೆ ವಿನ್ಸೆಂಟ್ ಜಾರ್ಜ್ ಜೊತೆಗಿನ ಸಂಬಂಧವೂ ಕೂಡ ಕಾರಣ ಇತ್ತು. ಅವ್ರಿಗೊಂದು 10 ಜನಪತ್ನಲ್ಲಿ ಒಂದು ಕನೆಕ್ಟ್ ಧರ್ಮ್ ಸಿಂಗ್ರಿಗಿತ್ತು. ಅದು ತಪ್ಪಿ ಆದ ಮೇಲೆ ಜಿ ಪರಮೇಶ್ವರ್ 2013ರ ಚುನಾವಣೆಗೆ ಮುಂಚೆ KPCC ಅಧ್ಯಕ್ಷರಾದರು. ಅಧ್ಯಕ್ಷರಾದಾಗ ಕೂಡ ಒಂದು ವಾಡಿಕೆ ಕಾಂಗ್ರೆಸ್ನಲ್ಲಿತ್ತು, ಯಾವ ರಾಜ್ಯದಲ್ಲಿ ಚುನಾವಣೆ ಗೆಲ್ತಾರೋ ಅಲ್ಲಿ KPCC ಅಧ್ಯಕ್ಷರ ಕ್ಲೇಮ್ ಕೂಡ ಇರುತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ಅಂತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಜಿ ಪರಮೇಶ್ವರ್ ನಡುವೆ ಪೈಪೋಟಿ ಇತ್ತು. ಅಷ್ಟರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ದಿಲ್ಲಿಗೆ ಹೋಗಿದ್ದರು. ಜಿ ಪರಮೇಶ್ವರ್ ಕಾಕತಾಳೀಯ ಎಂಬಂತೆ ಕೊರಟಗೆರೆಯಲ್ಲಿ ಸೋತರು. ಈಗ ಅದೊಂದು ಚರ್ಚೆ ಕಾಂಗ್ರೆಸ್ನ ಆಂತರಿಕದಲ್ಲಿದೆ, ಸಿದ್ದರಾಮಯ್ಯನವರೇ ಸೋಲಿಸಿದ್ರಾ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ಇದೆ. ಬಟ್ ಪಾಲಿಟಿಕ್ಸ್ನಲ್ಲಿ ಆ ಚರ್ಚೆಗಳನ್ನು ನೀವು ಮಾಡ್ತಾ ಕೂರ್ಬೋದು, ಆದರೆ ಆ ಮೂಮೆಂಟಲ್ಲಿ ಅಧಿಕಾರ ತಪ್ಪಿತು ಅಂತಕ್ಕಂಥದ್ದು ಸತ್ಯ. 2018ರಲ್ಲಿ ಅಗೇನ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ ಹತ್ತಿರ ಇತ್ತು. ಅವರು ದೇವೇಗೌಡರನ್ನು ಕೂಡ ಮನವೊಲಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಕಾಂಗ್ರೆಸ್ ಹೈಕಮಾಂಡೇ ಹೇಳ್ತು, ಬೇಡ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ, ನಮ್ಮವರೊಬ್ಬರು ಉಪಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥದ್ದು. ಈಗ ನವೆಂಬರ್ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಚಕ್ರ ತಿರುಗುತ್ತೆ ಅಂತಕ್ಕಂಥ ಆಂಟಿಸಿಪೇಷನ್ನಲ್ಲಿ ಜಿ ಪರಮೇಶ್ವರ್ ಕಳೆದ 6 ತಿಂಗಳಿಂದ ಮತ್ತೊಮ್ಮೆ ಆ್ಯಕ್ಟಿವ್ ಆಗಿದ್ದರು. ಸಿದ್ದರಾಮಯ್ಯನವ್ರಿಗೆ ಹತ್ತಿರದವರಾಗಿದ್ದರು. ದಲಿತರನ್ನು ಒಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಲಾಬಿ ಅವರು HC ಮಹದೇವಪ್ಪ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಈ ಕಡೆಯಿಂದ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅರ್ಥ ಏನು, ಡಿ ಕೆ ಶಿವಕುಮಾರನ್ನು ತಡಿಬೇಕು ಅಂತ. ಆದರೆ ಈಗ ರಣ್ಯಾರಾವ್ ಪ್ರಕರಣದಲ್ಲಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದು ಅವರು 40 ಲಕ್ಷ ಕೊಟ್ಟಿದ್ದಾರೆ ಅನ್ನೋದನ್ನು ಡಿ ಕೆ ಶಿವಕುಮಾರೇ ಹೇಳ್ತಿದ್ದಾರೆ. ಅದರ ಅರ್ಥ ಏನು? 40 ಲಕ್ಷ ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನು ಪರಮೇಶ್ವರ್ ಮತ್ತು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು ಒಪ್ಕೊಳ್ತಾ ಇವೆ.
ಇಲ್ಲಿ ತಕ್ಷಣಕ್ಕೇನೋ ರನ್ಯಾರಾವ್ಗೆ ಅವರೇನೋ ಸಹಾಯ ಮಾಡಿದ್ರು ಗೋಲ್ಡ್ ಸ್ಮಗ್ಲಿಂಗ್ ಅಂತಕ್ಕಂಥದ್ದಲ್ಲ. ಬಟ್ ಯಾಕೆ 40 ಲಕ್ಷ ಕೊಟ್ಟರು, 25 ಒಂದು ಸಲ 15 ಅಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಯಾಕೆ ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆದಾಗ ಜಿ ಪರಮೇಶ್ವರರಿಗೆ ಮುಜುಗರ ಆಗತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಆ ಮುಜುಗರದ ಪೊಲಿಟಿಕಲ್ ಫಾಲೋಔಟ್ ಏನು, ಅದು ರಾಜಕೀಯ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ. ಅದನ್ನೇ ಕುಮಾರಸ್ವಾಮಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರಾ, ವಿ ಡೋಂಟ್ ನೋ, ಅವರೇ ಹೇಳ್ಬೇಕು ಅದನ್ನು. ಅವ್ರೇನು ಹೇಳ್ತಿದ್ದಾರೆ, ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಕೊಂಡು ಬರ್ತಾ ಇದ್ಲು ಅನ್ನೋದರ ಟಿಪ್ಪನ್ನು ಕಾಂಗ್ರೆಸ್ ನಾಯಕರೊಬ್ಬರು ಕೊಟ್ಟರು. ಕಾಂಗ್ರೆಸ್ ನಾಯಕರು ಯಾರು ಅಂದಾಗ ನ್ಯಾಚುರಲಿ ಅದು ಡಿ ಕೆ ಶಿವಕುಮಾರ್ ಅಂತ ಅವ್ರು ಬೊಟ್ಟು ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಇಲ್ಲ ಮಾನಸಿಕ ಆರೋಗ್ಯ ಕೆಟ್ಟಿದೆ ಅಂತಕ್ಕಂಥದ್ದು. ಕಾಂಗ್ರೆಸ್ನ ಆಂತರಿಕ ರಾಜಕಾರಣದಲ್ಲಿ ನವೆಂಬರ್ ಡಿಸೆಂಬರ್ ಕ್ಲಾಕ್ ತುಂಬ ಅದರ ಬಗ್ಗೆ ಒಂದು ಚರ್ಚೆ ಅಂದ್ರೆ ಇದು ಡಾಟ್ ಕನೆಕ್ಟಿಂಗ್ ಅಲ್ವಾ? ಡಾಟ್ ಕನೆಕ್ಟಿಂಗ್ ಅಲ್ವಾ? ನೋಡಿ, ಈಗ ಡಾಟ್ಸ್ ಕನೆಕ್ಟ್ ಇರಬಹುದು ಅಲ್ಲ, ಓನ್ಲಿ ಇದೇ ಪ್ರಕರಣ ಅಂತಲ್ಲ, ಕೇವಲ ಒಂದು ಪ್ರಕರಣ ಅಂತಲ್ಲ, ರಾಜಕೀಯ ಮೇಲಾಟಗಳಲ್ಲಿ ಒಂದೊಂದು ಡಾಟ್ಗಳನ್ನು ಕನೆಕ್ಟ್ ಮಾಡಿದಾಗ ಸಮ್ವೇರ್ ಇಟ್ ಈಸ್ ಅ ಗುಡ್ ಮ್ಯಾಪ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಭವನ, ನೋಡಿ ರಾಜಕಾರಣದಲ್ಲಿ ಇದೆಲ್ಲ ನಡೀತಕ್ಕಂಥದ್ದೇ. ರಾಜಕಾರಣದಲ್ಲಿ ಯಾರು ಹೋಗಿ ನೀವು ಮುಖ್ಯಮಂತ್ರಿ ಆಗ್ರಿ ಅಂತಕ್ಕಂಥದ್ದನ್ನು ಯಾರು ಹೇಳಲ್ಲ. ಅದನ್ನು ಮಾಡಲಿಕ್ಕೆ ಇಲ್ಲಿ ಯಾರೂ ರಾಜಕಾರಣದಲ್ಲಿ ಕೂತಿಲ್ಲ. ಡಿ ಕೆ ಶಿವಕುಮಾರ್ ನೋಡಿ, ಇದರೆಲ್ಲ ಫಲಾನುಭವಿ ಯಾರು, ಪರಮೇಶ್ವರ್ ರಿಂಗಿಂದ ಔಟ್ ಆಗ್ತಿದ್ದಾರೆ ಅನ್ನೋದಾದರೆ ಅದರ ನೇರವಾಗಿರ್ತಕ್ಕಂಥ ಪೊಲಿಟಿಕಲ್ ಬೆನಿಫಿಷಿಯರಿ ಯಾರು, ಡಿ ಕೆ ಶಿವಕುಮಾರ್ ನಿಶ್ಚಿತವಾಗಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅಂತ ಕುಮಾರಸ್ವಾಮಿ ಬೊಟ್ಟು ಮಾಡ್ತಿದ್ದಾರೆ. ಕಾಕತಾಳೀಯ ಇರ್ಬೋದು, ಡಿ ಕೆ ಶಿವಕುಮಾರ್ಗೆ ಇದರಿಂದ ಹೆಲ್ಪ್ ಆಗ್ತಿರ್ಬೋದು. ಬಟ್ ನೀವೇ ಹೇಳ್ತೀರಿ ಪಾಲಿಟಿಕ್ಸ್ ನಲ್ಲಿ ಯಾವುದು ಕಾಕತಾಳೀಯ ಅಲ್ಲ ಅಂತ. ಅಲ್ಲ, ಇಟ್ಸ್ ನಾಟ್ ಕೋಇನ್ಸಿಡೆನ್ಸ್, ಬಟ್ ಇಟ್ ಈಸ್ ಹೆಲ್ಪಿಂಗ್ ಡಿ ಕೆ ಶಿವಕುಮಾರ್. ಈಗ ನೋಡಿ, ಮೈಸೂರಿನ ಮೂಡಾ ಹಗರಣದ ಸಂದರ್ಭದಲ್ಲಿ 14 ಸೈಟ್ ತೆಗೆದುಕೊಂಡಿದ್ದು ನಿಜ. ಈಗ ಅದನ್ನು ಯಾರು ಫೈಲ್ ತಂದು ಕೊಟ್ಟರು ಅಂತಕ್ಕಂಥದ್ದು ಅದು ಅದರ ಕಾನ್ಸಿಕ್ವೆನ್ಸ್ ಅಷ್ಟೇ. ಅದು ಇಲ್ಲೂ ಕೂಡ 25 ಒಂದು ಸಲ 15 ಲಕ್ಷದಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ ರನ್ಯಾರಾವ್ಗೆ. ರನ್ಯಾರಾವ್ ಹ್ಯಾಪನ್ಸ್ ಟು ಬಿ ಎ ಗೋಲ್ಡ್ ಸ್ಮಗ್ಲರ್. ಅದು ಪರಮೇಶ್ವರ್ಗೆ ಗೊತ್ತಿರಲಿಕ್ಕೂ ಇಲ್ಲ. ಫ್ಯಾಮಿಲಿ ರಿಲೇಷನ್ಸ್ಗಳಿದ್ವು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಪರಮೇಶ್ವರ್ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿದೆ. ನನಗನ್ಸುತ್ತೆ ಇಡಿ ನೋಟಿಸ್ ನಂತರ ಅವರು ಕೂಡ ಕ್ಲಾರಿಫಿಕೇಶನ್ ಕೊಡ್ಬೋದು. ಆದರೆ ಇದೆಲ್ಲದರ ಒಟ್ಟು ಅರ್ಥ ಏನು ಅಂತಂದರೆ, ಪರಮೇಶ್ವರ್ ಅವರಿಗೆ ನವೆಂಬರ್ ಡಿಸೆಂಬರ್ನ ಸಂದರ್ಭದಲ್ಲಿ ಏನೊಂದು ಪೊಲಿಟಿಕಲ್ ಕ್ಲೇಮನ್ನು ಅವ್ರು ಮಾಡ್ತಾ ಇದ್ರು, ಆ ಕ್ಲೇಮ್ಗೆ ಈ ಟಿಂಟ್ನಿಂದ ಪೆಟ್ಟು ಬಿದ್ದಿದೆ ಅಂತಕ್ಕಂಥದ್ದು ಸ್ಪಷ್ಟ. ರೈಟ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.